ಸಚಿವ ಸಂಪುಟ ಸರ್ಕಸ್ ರಾಷ್ಟ್ರ ರಾಜಧಾನಿ ದೆಹಲಿ ಅಂಗಳಕ್ಕೆ ಶಿಫ್ಟ್ ಆಗಿದೆ. ಆ ಮೂಲಕ ಹೈಕಮಾಂಡ್ ಅಂಗಳದಲ್ಲಿ ಡಿಕೆ ಶಿವಕುಮಾರ್ ಅವರ ಸಂಪುಟ ಸರ್ಕಸ್ ಮುಂದುವರೆದಿದೆ. ದೆಹಲಿಯಲ್ಲಿ ಈಗ 40ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ಬೀಡು ಬಿಟ್ಟಿದ್ದಾರೆ. ತಮ್ಮದೇ ಆಯಾಮದಲ್ಲಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಕರ್ನಾಟಕ ಭವನ ಅನೆಕ್ಸ್ ಕಟ್ಟಡದಲ್ಲಿರುವಂತಹ 40ಕ್ಕೂ ಹೆಚ್ಚು ಶಾಸಕರು ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳೋದಕ್ಕೆ ಶಾಸಕರು ತಮ್ಮದೇ ಆದಂತಹ ಆಯಾಮದಲ್ಲಿ ಲಾಬಿಯನ್ನು ನಡೆಸಿದ್ದಾರೆ. ಇನ್ನು 5ರಿಂದ 10 ಶಾಸಕರು ದೆಹಲಿಗೆ ಹೋಗ್ತಾರೆ. ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದಾರೆ ಶಾಸಕರು ಅನ್ನೋದು ಈಗ ಗೊತ್ತಾಗ್ತಾ ಇದೆ ಮಾಹಿತಿ. ಆದ್ರೆ ಈತ ದೆಹಲಿಯಲ್ಲಿ ಪಕ್ಷದ ವರಿಷ್ಠ ರಾಹುಲ್ ಗಾಂಧಿ ಅವರೇ ಇಲ್ಲ. ಸಚಿವ ಸಂಪುಟ ಸರ್ಕಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರು ಕೂಡ ದೆಹಲಿಗೆ ಹೋಗಿದ್ದಾರೆ. ದೆಹಲಿಗೆ ಹೋಗಿ ಪ್ರೋಟೋಕಾಲ್ನ ಪ್ರಕಾರ ವರಿಷ್ಠರ ಮುಂದೆ ಪಟ್ಟೆಯನ್ನು ಇಟ್ಟು ಅವರಿಂದ ಗ್ರೀನ್ ಸಿಗ್ನಲ್ ಪಡೆದುಕೊಂಡು ಬರಬೇಕು. ಆದ್ರೆ ದೆಹಲಿಗೆ ಯಾವ ಕಾರಣಕ್ಕೋಸ್ಕರ ಹೋಗಿದ್ದಾರೆ ಅಂತ ನೋಡೋದಾದ್ರೆ ಗೊತ್ತೇ ಆಗ್ತಾ ಇಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಅವರಿಲ್ಲ, ಪ್ರಿಯಾಂಕಾ ಗಾಂಧಿ ಅವರಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿಯಲ್ಲಿದ್ರು, ಈಗ ದೆಹಲಿಗತ್ತ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ. ಕೇವಲ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಮಾತ್ರ ಇದರ ಬಗ್ಗೆ ವಿಚಾರಗಳು ಪ್ರಸ್ತಾಪ ಆಗುತ್ತಾ ಅಥವಾ ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಅವರ ಮುಂದೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಆ ನಂತರ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರುವಂತ ಸಾಧ್ಯತೆ ಇದೆಯಾ ಅನ್ನೋದೊಂದು ಕಡೆ ಆದ್ರೆ, ಮತ್ತೊಂದು ಕಡೆ 40ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಸಚಿವಾಕಾಂಕ್ಷಿಗಳು ಬೀಡು ಬಿಟ್ಟಿದ್ದು ಸಚಿವ ಸ್ಥಾನಕ್ಕೋಸ್ಕರ ಲಾಬಿಯನ್ನ ಮುಂದುವರೆಸಿದ್ದಾರೆ. ಪಿಕೆ ಹರಿಪ್ರಸಾದ್ ಹಾದಿಯಿಂದ ಹಿಡಿದು ಅನೇಕ ಜನ ಶಾಸಕರು ಈಗ ದೆಹಲಿಯಲ್ಲಿ ಬಿಡುಬಿಟ್ಟಿದ್ದಾರೆ. ಎನ್ಎ ಹ್ಯಾರಿಸ್ ಆಗಿರುವುದು ಅನೇಕ ಜನ 40ಕ್ಕೂ ಹೆಚ್ಚು ಶಾಸಕರು ಈಗ ದೆಹಲಿಯಲ್ಲಿ ಬಿಡುಬಿಟ್ಟಿದ್ದಾರೆ. ಒಂದು ಕರ್ನಾಟಕ ಭವನದಲ್ಲಿ ಸ್ಟೇ ಆಗಿದ್ರೆ, ಒಂದಷ್ಟು ಜನ ಅನೆಕ್ಸ್ ಕಟ್ಟಡದಲ್ಲಿದ್ದಾರೆ. ಇನ್ನು 5ರಿಂದ 10 ಶಾಸಕರು ದೆಹಲಿಗೆ ಹೋಗುವ ನಿರೀಕ್ಷೆ ಕೂಡ ಇದೆ. ಪ್ರದೀಪ್ ಈಶ್ವರ್ ಅವರು ಹೋಗಿದ್ದನ್ನ ಗಮನಿಸಿದ್ವಿ. ಅಶೋಕ್ ಪಟ್ಟಣವರು ಕೂಡ ಹೋದ್ರು. ಹೀಗೆ ಅನೇಕ ಜನ ಶಾಸಕರು ಈಗ ದೆಹಲಿಯಲ್ಲಿ ಬಿಡುಬಿಟ್ಟಿದ್ದಾರೆ, ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ದೆಹಲಿಯಲ್ಲಿ ಪಕ್ಷದ ವರಿಷ್ಠ ರಾಹುಲ್ ಗಾಂಧಿ ಅವರೇ ಇಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ದೆಹಲಿಗೆ ಹೋಗಿರುವಂತಹ ಡಿಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ಮುಂದೆ ಒಂದು ಪಟ್ಟಿಯನ್ನು ಇಡ್ತಾರೆ, ಅದಕ್ಕೆ ಗ್ರೀನ್ ಸಿಗ್ನಲ್ ತಗೊಂಡು ವಾಪಸ್ ಬರ್ತಾರೆ ಅಂತ ಇತ್ತು. ಆದ್ರೆ ರಾಹುಲ್ ಗಾಂಧಿ ಅವರೇ ಇಲ್ಲ. ಹಾಗಾದ್ರೆ ವಾಟ್ ನೆಕ್ಸ್ಟ್, ಏನ್ ಮಾಡ್ತಾರೆ? ಸದ್ಯದ ಮಟ್ಟಿಗಿನ ಪರಿಸ್ಥಿತಿಯನ್ನ ನೋಡಿದಾಗ ನಾಗೇಂದ್ರ, ಈಗಾಗಲೇ ನೀವು ಹೇಳಿದಂತೆ ರಾಹುಲ್ ಗಾಂಧಿರವರು, ಪ್ರಿಯಾಂಕಾ ಗಾಂಧಿರವರು ದೆಹಲಿಯಲ್ಲಿ ಇಲ್ಲವಾದರೂ ಕೂಡ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಪ್ರಾಥಮಿಕ ಹಂತದ ಸ್ಕ್ರೀನಿಂಗ್ ಅನ್ನ ಮಾಡುವಂತ ಚಾನ್ಸಸ್ ದಟ್ಟವಾಗಿ ಇರುವಂತದ್ದು. ರಾಜ್ಯ ರಾಜಕಾರಣವನ್ನ ಹತ್ತಿರದಿಂದ ನೋಡಿರುವಂತಹ ಸುರ್ಜೇವಾಲಾ ಮತ್ತೆ ಕೆಸಿ ವೇಣುಗೋಪಾಲ್ ರವರು ನಿರ್ಧಾರವನ್ನ ಮಾಡಬಹುದು. ಈ ಲಿಸ್ಟ್ ಅನ್ನ ನೀವು ಓಕೆ ಮಾಡಿ ಈ ವ್ಯಕ್ತಿಗಳ ಹೆಸರನ್ನ ತೆಗೀರಿ, ಯಾಕಂದ್ರೆ ರಾಹುಲ್ ಗಾಂಧಿರವರು, ಪ್ರಿಯಾಂಕಾ ಗಾಂಧಿರವರು ಈ ಹೆಸರಿಗೆ ಒಪ್ಪಿಗೆ ಸೂಚಿಸದೇ ಇರಬಹುದು. ಇಲ್ಲಿಗೆ ಪರೋಕ್ಷವಾಗಿ ಮಲ್ಲಿಕಾರ್ಜುನ ಖರ್ಗೆರವರು ಕೂಡ ಇಲ್ಲಿರೋದ್ರಿಂದ ರಾಜ್ಯ ರಾಜಕಾರಣದ ವಿಚಾರವಾಗಿ ಯಾವುದೇ ಗೊಂದಲ ಅಂತೂ ಈ ಮೂವರು ನಾಯಕರಿಗೆ ಇಲ್ಲ. ಈ ಮೂವರು ನಾಯಕರು ಸೇರಿದಂತೆ ಏನ್ ತೀರ್ಮಾನವನ್ನ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ತೆಗೆದುಕೊಳ್ತಾರೆ, ಇದನ್ನ ರಾಹುಲ್ ಗಾಂಧಿರವರಿಗೆ ಕನ್ವೆ ಮಾಡುವಂತ ದಟ್ಟ ಸಾಧ್ಯತೆ ಇರುವಂತದ್ದು. ಒಂದು ವೇಳೆ ಏನಾದರೂ ರಾಹುಲ್ ಗಾಂಧಿರವರು ಫೋನ್ ಮುಖಾಂತರವೇ ಫೈನಲ್ ಮಾಡಿ ಅಂತ ಹೇಳಿದ್ರೆ ಅಲ್ಲಿಗೆ ಒಂದು ಸಿಗ್ನೇಚರ್ ಬಾಕಿ ಉಳಿಬಹುದು. ಅದನ್ನ ನಾಳೆ ಮುಗಿಸಿಕೊಂಡು ವಾಪಸ್ ಬರುವಂತ ನಿರೀಕ್ಷೆ ಪಾಯಿಂಟ್ ನಂಬರ್ 1 ಅಥವಾ ಪ್ಲಾನ್ 1 ಆಗುತ್ತೆ. ಇಲ್ಲವಾದ್ರೆ ಇವತ್ತು ಹೋದ ದಾರಿಗೆ ಬಂದ ದಾರಿಗೆ ಸುಂಕವಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಏನೆಲ್ಲ ಆ ಲಾಬಿಗಳನ್ನ ಇಲ್ಲಿರುವಂತಹ ಶಾಸಕರು ಮಾಡ್ಕೊಬಹುದು ಅದನ್ನ ಮಾಡ್ಕೊಳ್ತಾರೆ. ಅದಾದ ನಂತರ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಉಭಯ ನಾಯಕರು ಮಾತನಾಡಿಕೊಂಡು ಹೈಕಮಾಂಡ್ ಒಪ್ಪುವಂತ ಕೆಲಸವನ್ನ, ಲಿಸ್ಟ್ ಅನ್ನ ನಾವು ನೀವು ಇಬ್ರು ಸೇರ್ಕೊಂಡು ಕೊಡೋಣ. ಎಲ್ಲಿಯೂ ಕೂಡ ನಮ್ಮ ಲಿಸ್ಟ್ ನಲ್ಲೂ ಡಿಲೀಷನ್ ಆಗೋದ್ ಬೇಡ, ನಿಮ್ ಲಿಸ್ಟ್ ನಲ್ಲೂ ಡಿಲೀಷನ್ ಆಗೋದ್ ಬೇಡ, ನಾವಿಬ್ರು ಕೂಡ ಒಗ್ಗೂಡಿ ಹೈಕಮಾಂಡ್ ಆಶ್ಚರ್ಯ ಆಗುವಂತ ಲಿಸ್ಟ್ ಅನ್ನ ನಾವು ಕೊಡೋಣ ಅಂತ 2ನೇ ಪಾಯಿಂಟ್ ಇರಬಹುದು. ಇದೆರಡು ಆದ ನಂತರ ಬರುವಂತದ್ದು ಇಬ್ಬರು ನಾಯಕರ ಲಿಸ್ಟ್ ಅನ್ನ ಓಕೆ ಮಾಡದೆ ಪಾರ್ಷಿಯಲಿ ಅಲೋ ಮಾಡಿಬಿಟ್ಟು ಇನ್ನು ಉಳಿದಂತ ಲಿಸ್ಟ್ ಅನ್ನ ಹೈಕಮಾಂಡ್ ಫೈನಲ್ ಮಾಡಿ ಕಳಿಸುವಂತದ್ದು. ಇದು ಎಲ್ಲದಕ್ಕೂ ಕೂಡ ರಾಹುಲ್ ಗಾಂಧಿರವರ ಇಂಟರ್ವೆನ್ಷನ್ ಬೇಕಾಗಿರುವಂತದ್ದು. ರಾಹುಲ್ ಗಾಂಧಿರವರೇ ಇಲ್ಲ ಅಂದಾಗ ಒಂದಿಷ್ಟು ಹೆಸರುಗಳನ್ನ ಹೈಕಮಾಂಡ್ ಮೊದಲೇ ಪಟ್ಟಿ ಮಾಡಿಕೊಂಡು ಈ ಹೆಸರುಗಳನ್ನ ಹೈಕಮಾಂಡ್ ಫೈನಲ್ ಮಾಡಿದೆ, ಇವುಗಳನ್ನ ನೀವು ಖಂಡಿತವಾಗಿಯೂ ಕಡ್ಡಾಯವಾಗಿ ನಿಮ್ಮ ಸಂಪುಟದಲ್ಲಿ ಇರಿಸಿಕೊಳ್ಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳ್ಬೋದು. ಇಲ್ಲಿಗೆ ಸಾಧ್ಯತೆಗಳು ಅಂತ ನೋಡಿದಾಗ ಅನೇಕ ರೀತಿಯ ಸಾಧ್ಯತೆಗಳನ್ನ ನಾವು ಗಮನಿಸಬಹುದಾಗಿರುವಂತದ್ದು. ಆದ್ರೆ ಇವತ್ತು ರಾತ್ರಿಯೇ ಸಿದ್ಧ ಆಗುತ್ತಾ ಲಿಸ್ಟು? ಖಂಡಿತ ಹೌದು, ಖಂಡಿತ ಇಲ್ಲ. ಯಾಕೆಂದ್ರೆ ರಾಹುಲ್ ಗಾಂಧಿ ಸಂಪರ್ಕದಲ್ಲಿ ಸಚಿವ ಸಂಪುಟ ಸರ್ಕಸ್ ರಾಷ್ಟ್ರ ರಾಜಧಾನಿ ದೆಹಲಿ ಅಂಗಳಕ್ಕೆ ಶಿಫ್ಟ್ ಆಗಿದೆ. ಆ ಮೂಲಕ ಹೈಕಮಾಂಡ್ ಅಂಗಳದಲ್ಲಿ ಡಿಕೆ ಶಿವಕುಮಾರ್ ಅವರ ಸಂಪುಟ ಸರ್ಕಸ್ ಮುಂದುವರೆದಿದೆ. ದೆಹಲಿಯಲ್ಲಿ ಈಗ 40ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ಬೀಡು ಬಿಟ್ಟಿದ್ದಾರೆ. ತಮ್ಮದೇ ಆಯಾಮದಲ್ಲಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಕರ್ನಾಟಕ ಭವನ ಅನೆಕ್ಸ್ ಕಟ್ಟಡದಲ್ಲಿರುವಂತಹ 40ಕ್ಕೂ ಹೆಚ್ಚು ಶಾಸಕರು ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳೋದಕ್ಕೆ ಶಾಸಕರು ತಮ್ಮದೇ ಆದಂತಹ ಆಯಾಮದಲ್ಲಿ ಲಾಬಿಯನ್ನು ನಡೆಸಿದ್ದಾರೆ.
ಇನ್ನು 5 ರಿಂದ 10 ಶಾಸಕರು ದೆಹಲಿಗೆ ಹೋಗ್ತಾರೆ. ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದಾರೆ ಶಾಸಕರು ಅನ್ನೋದು ಈಗ ಗೊತ್ತಾಗ್ತಾ ಇದೆ ಮಾಹಿತಿ. ಆದ್ರೆ ಇತ್ತ ದೆಹಲಿಯಲ್ಲಿ ಪಕ್ಷದ ವರಿಷ್ಠ ರಾಹುಲ್ ಗಾಂಧಿ ಅವರೇ ಇಲ್ಲ. ಸಚಿವ ಸಂಪುಟ ಸರ್ಕಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ರು ಕೂಡ ದೆಹಲಿಗೆ ಹೋಗಿದ್ದಾರೆ. ದೆಹಲಿಗೆ ಹೋಗಿ ಪ್ರೋಟೋಕಾಲ್ನ ಪ್ರಕಾರ ವರಿಷ್ಠರ ಮುಂದೆ ಪಟ್ಟೆಯನ್ನು ಇಟ್ಟು ಅವರಿಂದ ಗ್ರೀನ್ ಸಿಗ್ನಲ್ ಪಡೆದುಕೊಂಡು ಬರಬೇಕು. ಆದ್ರೆ ದೆಹಲಿಗೆ ಯಾವ ಕಾರಣಕ್ಕೋಸ್ಕರ ಹೋಗಿದ್ದಾರೆ ಅಂತ ನೋಡೋದಾದ್ರೆ ಗೊತ್ತೇ ಆಗ್ತಾ ಇಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಅವರಿಲ್ಲ, ಪ್ರಿಯಾಂಕಾ ಗಾಂಧಿ ಅವರಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿಯಲ್ಲಿದ್ರು, ಈಗ ದೆಹಲಿಗತ್ತ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ. ಕೇವಲ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಮಾತ್ರ ಇದರ ಬಗ್ಗೆ ವಿಚಾರಗಳು ಪ್ರಸ್ತಾಪ ಆಗುತ್ತಾ ಅಥವಾ ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಅವರ ಮುಂದೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಆ ನಂತರ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರುವಂತ ಸಾಧ್ಯತೆ ಇದೆಯಾ ಅನ್ನೋದೊಂದು ಕಡೆ ಆದ್ರೆ, ಮತ್ತೊಂದು ಕಡೆ 40ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಸಚಿವಾಕಾಂಕ್ಷಿಗಳು ಬೀಡುಬಿಟ್ಟಿದ್ದು ಸಚಿವ ಸ್ಥಾನಕ್ಕೋಸ್ಕರ ಲಾಬಿಯನ್ನ ಮುಂದುವರೆಸಿದ್ದಾರೆ. ಪಿಕೆ ಹರಿಪ್ರಸಾದ್ ಹಾದಿಯಿಂದ ಹಿಡಿದು ಅನೇಕ ಜನ ಶಾಸಕರು ಈಗ ದೆಹಲಿಯಲ್ಲಿ ಬಿಡುಬಿಟ್ಟಿದ್ದಾರೆ. ಎನ್ಎ ಹ್ಯಾರಿಸ್ ಆಗಿರುವುದು ಅನೇಕ ಜನ 40ಕ್ಕೂ ಹೆಚ್ಚು ಶಾಸಕರು ಈಗ ದೆಹಲಿಯಲ್ಲಿ ಬಿಡುಬಿಟ್ಟಿದ್ದಾರೆ. ಒಂದು ಕರ್ನಾಟಕ ಭವನದಲ್ಲಿ ಸ್ಟೇ ಆಗಿದ್ರೆ, ಒಂದಷ್ಟು ಜನ ಅನೆಕ್ಸ್ ಕಟ್ಟಡದಲ್ಲಿದ್ದಾರೆ. ಇನ್ನು 5 ರಿಂದ 10 ಶಾಸಕರು ದೆಹಲಿಗೆ ಹೋಗುವ ನಿರೀಕ್ಷೆ ಕೂಡ ಇದೆ. ಪ್ರದೀಪ್ ಈಶ್ವರ್ ಅವರು ಹೋಗಿದ್ದನ್ನ ಗಮನಿಸಿದ್ವಿ. ಅಶೋಕ್ ಪಟ್ಟಣವರು ಕೂಡ ಹೋದ್ರು. ಹೀಗೆ ಅನೇಕ ಜನ ಶಾಸಕರು ಈಗ ದೆಹಲಿಯಲ್ಲಿ ಬಿಡುಬಿಟ್ಟಿದ್ದಾರೆ, ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ದೆಹಲಿಯಲ್ಲಿ ಪಕ್ಷದ ವರಿಷ್ಠ ರಾಹುಲ್ ಗಾಂಧಿ ಅವರೇ ಇಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ದೆಹಲಿಗೆ ಹೋಗಿರುವಂತಹ ಡಿಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ಮುಂದೆ ಒಂದು ಪಟ್ಟಿಯನ್ನು ಇಡ್ತಾರೆ, ಅದಕ್ಕೆ ಗ್ರೀನ್ ಸಿಗ್ನಲ್ ತಗೊಂಡು ವಾಪಸ್ ಬರ್ತಾರೆ ಅಂತ ಇತ್ತು. ಆದ್ರೆ ರಾಹುಲ್ ಗಾಂಧಿ ಅವರೇ ಇಲ್ಲ. ಹಾಗಾದ್ರೆ ವಾಟ್ ನೆಕ್ಸ್ಟ್, ಏನ್ ಮಾಡ್ತಾರೆ? ಸದ್ಯದ ಮಟ್ಟಿಗಿನ ಪರಿಸ್ಥಿತಿಯನ್ನ ನೋಡಿದಾಗ ನಾಗೇಂದ್ರ, ಈಗಾಗಲೇ ನೀವು ಹೇಳಿದಂತೆ ರಾಹುಲ್ ಗಾಂಧಿರವರು, ಪ್ರಿಯಾಂಕಾ ಗಾಂಧಿರವರು ದೆಹಲಿಯಲ್ಲಿ ಇಲ್ಲವಾದರೂ ಕೂಡ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಪ್ರಾಥಮಿಕ ಹಂತದ ಸ್ಕ್ರೀನಿಂಗ್ ಅನ್ನ ಮಾಡುವಂತ ಚಾನ್ಸಸ್ ದಟ್ಟವಾಗಿ ಇರುವಂತದ್ದು. ರಾಜ್ಯ ರಾಜಕಾರಣವನ್ನ ಹತ್ತಿರದಿಂದ ನೋಡಿರುವಂತಹ ಸುರ್ಜೇವಾಲಾ ಮತ್ತೆ ಕೆಸಿ ವೇಣುಗೋಪಾಲ್ ರವರು ನಿರ್ಧಾರವನ್ನ ಮಾಡಬಹುದು. ಈ ಲಿಸ್ಟ್ ಅನ್ನ ನೀವು ಓಕೆ ಮಾಡಿ ಈ ವ್ಯಕ್ತಿಗಳ ಹೆಸರನ್ನ ತೆಗೀರಿ, ಯಾಕಂದ್ರೆ ರಾಹುಲ್ ಗಾಂಧಿರವರು, ಪ್ರಿಯಾಂಕಾ ಗಾಂಧಿರವರು ಈ ಹೆಸರಿಗೆ ಒಪ್ಪಿಗೆ ಸೂಚಿಸದೇ ಇರಬಹುದು. ಇಲ್ಲಿಗೆ ಪರೋಕ್ಷವಾಗಿ ಮಲ್ಲಿಕಾರ್ಜುನ ಖರ್ಗೆ ರವರು ಕೂಡ ಇಲ್ಲಿರೋದ್ರಿಂದ ರಾಜ್ಯ ರಾಜಕಾರಣದ ವಿಚಾರವಾಗಿ ಯಾವುದೇ ಗೊಂದಲ ಅಂತೂ ಈ ಮೂವರು ನಾಯಕರಿಗೆ ಇಲ್ಲ. ಈ ಮೂವರು ನಾಯಕರು ಸೇರಿದಂತೆ ಏನ್ ತೀರ್ಮಾನವನ್ನ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ತೆಗೆದುಕೊಳ್ತಾರೆ, ಇದನ್ನ ರಾಹುಲ್ ಗಾಂಧಿರವರಿಗೆ ಕನ್ವೆ ಮಾಡುವಂತ ದಟ್ಟ ಸಾಧ್ಯತೆ ಇರುವಂತದ್ದು. ಒಂದು ವೇಳೆ ಏನಾದರೂ ರಾಹುಲ್ ಗಾಂಧಿರವರು ಫೋನ್ ಮುಖಾಂತರವೇ ಫೈನಲ್ ಮಾಡಿ ಅಂತ ಹೇಳಿದ್ರೆ ಅಲ್ಲಿಗೆ ಒಂದು ಸಿಗ್ನೇಚರ್ ಬಾಕಿ ಉಳಿಬಹುದು. ಅದನ್ನ ನಾಳೆ ಮುಗಿಸ್ಕೊಂಡು ವಾಪಸ್ ಬರುವಂತ ನಿರೀಕ್ಷೆ ಪಾಯಿಂಟ್ ನಂಬರ್ 1 ಅಥವಾ ಪ್ಲಾನ್ 1 ಆಗುತ್ತೆ. ಇಲ್ಲವಾದ್ರೆ ಇವತ್ತು ಹೋದ ದಾರಿಗೆ ಬಂದ ದಾರಿಗೆ ಸುಂಕವಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಏನೆಲ್ಲ ಆ ಲಾಬಿಗಳನ್ನ ಇಲ್ಲಿರುವಂತಹ ಶಾಸಕರು ಮಾಡ್ಕೊಬಹುದು ಅದನ್ನ ಮಾಡ್ಕೊಳ್ತಾರೆ. ಅದಾದ ನಂತರ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಉಭಯ ನಾಯಕರು ಮಾತನಾಡಿಕೊಂಡು ಹೈಕಮಾಂಡ್ ಒಪ್ಪುವಂತ ಕೆಲಸವನ್ನ, ಲಿಸ್ಟ್ ಅನ್ನ ನಾವು ನೀವು ಇಬ್ರು ಸೇರ್ಕೊಂಡು ಕೊಡೋಣ. ಎಲ್ಲಿಯೂ ಕೂಡ ನಮ್ಮ ಲಿಸ್ಟ್ ನಲ್ಲೂ ಡಿಲೀಷನ್ ಆಗೋದ್ ಬೇಡ, ನಿಮ್ ಲಿಸ್ಟ್ ನಲ್ಲೂ ಡಿಲೀಷನ್ ಆಗಬೇಡ, ನಾವಿಬ್ರು ಕೂಡ ಒಗ್ಗೂಡಿ ಹೈಕಮಾಂಡ್ ಆಶ್ಚರ್ಯ ಆಗುವಂತ ಲಿಸ್ಟ್ ಅನ್ನ ನಾವು ಕೊಡೋಣ ಅಂತ 2ನೇ ಪಾಯಿಂಟ್ ಇರಬಹುದು. ಇದೆರಡು ಆದ ನಂತರ ಬರುವಂತದ್ದು ಇಬ್ಬರು ನಾಯಕರ ಲಿಸ್ಟ್ ಅನ್ನ ಓಕೆ ಮಾಡದೆ ಪಾರ್ಷಿಯಲಿ ಅಲೌ ಮಾಡಿಬಿಟ್ಟು ಇನ್ನು ಉಳಿದಂತ ಲಿಸ್ಟ್ ಅನ್ನ ಹೈಕಮಾಂಡ್ ಫೈನಲ್ ಮಾಡಿ ಕಳಿಸುವಂತದ್ದು. ಇದು ಎಲ್ಲದಕ್ಕೂ ಕೂಡ ರಾಹುಲ್ ಗಾಂಧಿರವರ ಇಂಟರ್ವೆನ್ಷನ್ ಬೇಕಾಗಿರುವಂತದ್ದು. ರಾಹುಲ್ ಗಾಂಧಿರವರೇ ಇಲ್ಲ ಅಂದಾಗ ಒಂದಿಷ್ಟು ಹೆಸರುಗಳನ್ನ ಹೈಕಮಾಂಡ್ ಮೊದಲೇ ಪಟ್ಟಿ ಮಾಡಿಕೊಂಡು ಈ ಹೆಸರುಗಳನ್ನ ಹೈಕಮಾಂಡ್ ಫೈನಲ್ ಮಾಡಿದೆ, ಇವುಗಳನ್ನ ನೀವು ಖಂಡಿತವಾಗಿಯೂ ಕಡ್ಡಾಯವಾಗಿ ನಿಮ್ಮ ಸಂಪುಟದಲ್ಲಿ ಇರಿಸಿಕೊಳ್ಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳ್ಬೋದು. ಇಲ್ಲಿಗೆ ಸಾಧ್ಯತೆಗಳು ಅಂತ ನೋಡಿದಾಗ ಅನೇಕ ರೀತಿಯ ಸಾಧ್ಯತೆಗಳನ್ನ ನಾವು ಗಮನಿಸಬಹುದಾಗಿರುವಂತದ್ದು. ಆದ್ರೆ ಇವತ್ತು ರಾತ್ರಿಯೇ ಸಿದ್ಧ ಆಗುತ್ತಾ ಲಿಸ್ಟು? ಖಂಡಿತ ಹೌದು, ಖಂಡಿತ ಇಲ್ಲ. ಯಾಕೆಂದ್ರೆ ರಾಹುಲ್ ಗಾಂಧಿ ಸಂಪರ್ಕದಲ್ಲೇ